ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ಯಾವ ಊರು ತಮ್ಮದು? ನಮ್ಮದು ಕೊಟ್ಟೂರು ಸರ್, ವಿಜಯನಗರ ಜಿಲ್ಲೆ ಕೊಟ್ಟೂರು. ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ವರ್ಷ ಆಯಿತು ತಾವು ಬಂದೋಗಿ? ನಾವು ಬಂದು 1 year ಆಯ್ತು ಸರ್. ಯಾರಿಗೆ ತೋರ್ಸಕ್ ಬಂದಿದ್ರಿ? ನಮ್ಮ ಅಕ್ಕರಿಗೆ ತೋರ್ಸಕ್ ಬಂದಿದ್ರಿ. ಅವರಿಗೆ ಏನು ತೊಂದರೆ ಆಗ್ತಿತ್ರಿ? ಅವರಿಗೆ ಊಟ ಸೇರ್ತಾ ಇರಲಿಲ್ಲ ಸರ್. ಆಮೇಲೆ ಏನು ಊಟ ನೋಡಿದ್ರೆ ಸಾಕು ವಾಮಿಟ್ ಬರೋದು ಸರ್. ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇತ್ತು? ಸುಮಾರು ಅಲ್ಲೇ 2-3 ವರ್ಷದಿಂದ ಪ್ರಾಬ್ಲಮ್ ಇತ್ತು ಸರ್. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋದು, ಗ್ಲೂಕೋಸ್ ಮಾಡ್ಲಾಕೋದು, ಹೌದಾ? ಮಾಡೋದು ಮತ್ತೆ ದುಡ್ಡು ಬಹಳ ಖರ್ಚು ಮಾಡಿದ್ವಿ ಸರ್. ಯಾವುದೇ ಒಂದು ಪ್ರಯೋಜನ ಆಗ್ತಾ ಇಲ್ಲ. ಏನೆಲ್ಲ ಟೆಸ್ಟ್ ಆಯ್ತು ಸರ್. ಬೇರೆ ಯಾವ ಡಾಕ್ಟರ್ ಹೆಸರು ಹೇಳಬೇಡ್ರಿ, ಹಾಸ್ಪಿಟಲ್ ಹೆಸರು ಹೇಳಬೇಡ್ರಿ, ಜನರಲ್ ಆಗಿ ಹೇಳ್ರಿ ಅಷ್ಟೇ. ಎಂಡೋಸ್ಕೋಪಿ ಎಲ್ಲ ಮಾಡಿ ಆಯ್ತಾ? ಆಯ್ತು, ಏನು ಪ್ರಾಬ್ಲಮ್ ಇಲ್ಲ ಅಂತಲೂ ಬಂತು ಸರ್. ಮೆಡಿಸಿನ್ ಮಾತ್ರ ಕೊಡೋರು, 6 ತಿಂಗಳು ಒಂದ್ಸರಿ ಬರ್ರಿ ಔಷಧಿ ತಗೊಳ್ರಿ ಹೋಗ್ರಿ ಅಂತ. ಕಾಸ್ಟ್ಲಿ ಮೆಡಿಸಿನ್ ಎಲ್ಲ ತಗೊಂಡ್ವಿ ಸರ್. ಬಟ್ ಅದ ಆ ಸದ್ಯ ಏನೋ ಸ್ವಲ್ಪ ಉಪಶಮನ ಸರ್. ಮತ್ತೆ ತಿರ್ಗಿ ಸ್ಟಾರ್ಟ್ ಆಗ್ಬಿಡ ಸರ್. ಅದು ಬರ್ತಾ ಬರ್ತಾ ಯಾವ ಲೆವೆಲ್ ಹೋಗಿತ್ತು ಅಂದ್ರೆ ಸರ್, ಪೂರ್ತಿ ಇನ್ನೇನು ಏನೋ ನೆಲ ಹಿಡಿದು ಬಿಡ್ತಾರೆ ಬೆಡ್ ಅನ್ನೋ ಲೆವೆಲ್ ಹೋಗಿತ್ತು ಸರ್. ಅದು ಊಟ ಹೋಗ್ತಾ ಇಲ್ಲ, ಏನೋ ಒಂಥರ ಮನ್ಸಿಗೆ ಏನೋ ಚಿಂತೆ ಹಚ್ಕೊಂಡು ತಮ್ಮ ಹತ್ರ ಬಂದ ಮೇಲೆ ಸರ್, ತಮ್ಮ ಮಾಹಿತಿ ಅಂತೆ ಸರ್, ಐ ಕ್ಲಾಸ್ ಔಷಧಿ ತಾಂಡ್ವಿ ಸರ್. ಹಂತವಾಗಿ ಕಡಿಮೆ ಆಯ್ಕೆ ಬಂದ್ ಸರ್. ಈಗ 7 ತಿಂಗಳು ಈಗಾಗಲೇ ಔಷಧಿ ತಗೊಳ್ಳೋದು ಬಿಟ್ಟು ಎಂದೂ ಒಂದ್ ದಿವಸ ವಾಮಿಟ್ ಆಗಿಲ್ಲ ಸರ್. ಯಾವ ತೊಂದರೆ ಇಲ್ಲ, ಲವಲವಿಕೆಯಿಂದ ಇದಾರೆ. ಬೇಕಾದಂಗೆ ಆಕ್ಟಿವಿಟಿ ಕೆಲಸ ಮಾಡ್ಕೊಂಡು ಸಂತೋಷವಾಗಿದ್ದೀವಿ ಸರ್. ಎಲ್ಲ ಊಟ ಮಾಡ್ತಿದ್ದಾರೆ, ಎಲ್ಲ ತಗೊಳ್ತಾರೆ ಸರ್. ನೀವ್ ಹೇಳಿದಂಗೆ ಸ್ವಲ್ಪ ಹಸಿ ಖಾರ ಕಡಿಮೆ ಮಾಡಿದ್ದಾರೆ ಸರ್. ಒಳ್ಳೆದ್ರಿ. ಸಾಂಬಾರಿಗಾಗ್ಲಿ ನಾವೆಲ್ಲ ಒಣಕಾಯಿ ಹಾಕಿ ಮಾಡ್ತೀವಿ ಸರ್. ತಮ್ಮ ಅಭಿಪ್ರಾಯದಲ್ಲಿ ಎಲ್ಲ ಸರ್ ಚೆನ್ನಾಗಿದೆ ಸರ್. ಸಂತೋಷ ಆಯ್ತು, ತುಂಬಾ ಸಂತೋಷ ಆಯ್ತು. ನಮ್ಮ ಪಾಲಿಗೆ ನೀವು ದೇವರನ್ನು ಕಂಡಿದ್ದೀರಿ. ಯಾಕಂದ್ರೆ ಚಾಲೆಂಜಿಂಗ್ ಇದೆ ಸರ್. ನೀವು ಅವ್ರು ನೋಡಿ ಅಲ್ಲಿ ತೋರಿಸಿ ಅಂತ ಹೇಳಿದ್ರು. ಒಟ್ಟು ಖುಷಿ ಇದೆಲ್ಲ ಸರ್ ನಮ್ಮ ಟ್ರೀಟ್ಮೆಂಟ್ ಇಂದ? ಖುಷಿ ಇದೆ ಸರ್. ಓಕೆ, ಒಳ್ಳೆ ಟ್ರೀಟ್ಮೆಂಟ್ ಸರ್. ಈಗ ಮೆಡಿಸಿನ್ ಏನೇನೋ ತಗೊಂತ ಇಲ್ಲ ಅವರು, ಆರಾಮಾಗಿದ್ದಾರೆ. ಎಲ್ಲ ಮನೆಯಲ್ಲೆಲ್ಲ ಕೆಲಸ ಮಾಡ್ಕೊಂಡು ಆಕ್ಟಿವ್ ಆಗಿದ್ದಾರೆ. ತುಂಬಾ ಚೆನ್ನಾಗಿದೆ. ಓಕೆ, ಒಳ್ಳೇದಾಗಲಿ ಸರ್. ನಿಜ ಹೇಳ್ತಿದ್ದೀರಲ್ಲ? 100% ಸತ್ಯ ಸರ್. ಅದ್ರಲ್ಲಿ ಸರ್ ಇದ್ರಲ್ಲಿ ಕೇಳೋಂಥದ್ದು ಏನಾಯ್ತು ಹೇಳ್ರಿ. ಯಾಕಂದ್ರೆ ಅನುಭವಿಸಿ ಕಷ್ಟಪಟ್ಟು ಎಲ್ಲ ತೊಂದರೆ ಅನುಭವಿಸಿ ಸರ್ ಇಲ್ಲಿಗೆ ಏನೋ ನಿಮ್ ಸ್ಥಾನಕ್ಕೆ ಬಂದ್ವಿ. ದೇವ್ರಾಗ ಸಿಕ್ಕ್ರಿ ನೀವು, ಅದು ನಮ್ಮ ಪುಣ್ಯ ಸರ್. ಇನ್ನು 4 ಜನ ಕೇಳ್ತೀವಿ ಸರ್. ಯಾಕಂದ್ರೆ ರಿಯಾಲಿಟಿ ಇದೆ ಇಲ್ಲಿ ಸರ್. ಯಾವ್ದು ಉತ್ಪ್ರೇಕ್ಷೆ ಅದು ಯಾವ್ದು ಇಲ್ಲ ಸರ್. ಡಾಕ್ಟರ್ ಲಂಚ ಕೊಟ್ಟೇನೆ ಹೇಳಿಸ್ತಾ ಇಲ್ಲ ಅವಶ್ಯಕತೆ ಇದೆ ಸರ್. ನಮಗೆ ಒಂದ್ ರೀತಿಯಲ್ಲಿ ನಿಮ್ಮನ್ನು ನೋಡಿದ್ರೆ ದೇವರು ಅನ್ಕೊಳ್ಳೋದು. ಯಾಕಂದ್ರೆ ಇದೇ ಇದೆ. ಒಳ್ಳೇದಾದ್ರೆ ಆಯ್ತು ಸರ್. ಥ್ಯಾಂಕ್ ಯು ಸರ್. ಹಾಗಾಗಿ ಇವತ್ತು ನೀವು ಡ್ಯಾಂಡ್ರಫಿ ತೋರ್ಸಕ್ ಬಂದಿರಲ್ಲ ಸರ್? ಡ್ಯಾಂಡ್ರಫ್ ಇದೆ, ಹಾಗಾಗಿ ಅದಂತ ತೋರಿಸ್ಲಿಕ್ಕೆ ಬಂದಿದ್ದೀವಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.